ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಪ್ರಕ್ರಿಯೆ ಬಹಳ ಚುರುಕಿನಿಂದ ಸಾಗ್ತಾ ಇದೆ. ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚಿಸೋಕೆ ಹಕ್ಕು ಮಂಡನೆಯನ್ನ ಮಾಡಿದ್ದಾರೆ. ಸರ್ಕಾರ ರಚನೆಯ ಹಕ್ಕು ಪತ್ರವನ್ನ ನಟ ವಿಜಯ್ ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರಿಗೆ ನೀಡಿದ್ದಾರೆ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ತಮಿಳುನಾಡಿನ ಹಂಗಾಮಿ ರಾಜ್ಯಪಾಲರು. ಕೆಲವೇ ಕ್ಷಣಗಳ ಹಿಂದೆ ಅವರು ಚೆನ್ನೈಗೆ ಭೇಟಿ ಕೊಟ್ಟರು. ರಾಜಭವನಕ್ಕೆ ಅವರು ಬರ್ತಾ ಇದ್ದ ಹಾಗೆ ನಟ ವಿಜಯ್ ಅವರು ನೇರವಾಗಿ ರಾಜಭವನಕ್ಕೆ ಆಗಮಿಸಿ ಸರ್ಕಾರ ರಚನೆಯ ಹಕ್ಕನ್ನ ಮಂಡನೆ ಮಾಡಿದ್ದಾರೆ. ಬಹುಮತ ಸಾಬೀತಿಗೆ 2 ವಾರಗಳ ಸಮಯವನ್ನ ವಿಜಯ್ ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜಭವನಕ್ಕೆ ನಟ ವಿಜಯ್ ಭೇಟಿ ಕೊಟ್ಟಂತಹ ಸಂದರ್ಭದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ತಮ್ಮ ಪಕ್ಷದ ಇತರ ಮುಖಂಡರ ಜೊತೆಗೆ ನಟ ವಿಜಯ್ ರಾಜಭವನಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ರಾಜ್ಯಪಾಲರಾದಂತಹ ವಿಶ್ವನಾಥ್ ಅರ್ಲೇಕರ್ ಅವರನ್ನ ಭೇಟಿಯಾಗ್ತಾರೆ. ಹಂಗಾಮಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ರನ್ನ ಭೇಟಿಯಾಗಿದ್ದಾರೆ. ಸರ್ಕಾರ ರಚನೆಯ ಹಕ್ಕನ್ನ ಮಂಡನೆ ಮಾಡಿದ್ದಾರೆ ರಾಜ್ಯಪಾಲರ ಮುಂದೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರು ಕೈಕುಲುಕಿ ಶುಭಾಶಯ ಕೋರಿದ್ದಲ್ಲದೆ ಅವರಿಗೆ ಒಂದು ಸ್ಮರಣಿಕೆಯನ್ನ ಕೂಡ ಉಡುಗೊರೆಯಾಗಿ ನೀಡಿದ್ದಾರೆ. ಅದಾದ ನಂತರ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತಹ ಆ ಪ್ರಕ್ರಿಯೆಗಳು ಆರಂಭವಾಗಿದ್ದಾವೆ. ರಾಜ್ಯಪಾಲರಿಗೆ ಸರ್ಕಾರವನ್ನ ರಚಿಸುವುದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಹೇಳಿ ಹಕ್ಕನ್ನ ಮಂಡನೆ ಮಾಡಿದ್ದಾರೆ. ಅದಾದಂತಹ ನಂತರದಲ್ಲಿ ಈಗ ರಾಜ್ಯಪಾಲರ ನಿವಾಸದಿಂದ ನಟ ವಿಜಯ್ ನಿರ್ಗಮಿಸಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಾಳೆ ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ನಟ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವವರಿದ್ದಾರೆ. ಬಹಳ ದೊಡ್ಡ ಮಟ್ಟದ ಜನರ ಮಧ್ಯೆ, ಜನಸಾಗರದ ಮಧ್ಯೆ ನಟ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಮಾಡಲಿದ್ದಾರೆ. ಆ ನಿಟ್ಟಿನಲ್ಲಿ ಸದ್ಯ ಬಹುತೇಕ ಬೆಳವಣಿಗೆಗಳು ಚುರುಕನ್ನ ಪಡ್ಕೊಂಡಿದ್ದಾವೆ. ಅದರಲ್ಲಿ ಬಹಳ ಪ್ರಮುಖವಾಗಿರೋದು ನಟ ವಿಜಯ್ ಅವರದ್ದು ಅತಿ ದೊಡ್ಡ ಪಕ್ಷ ಮಾತ್ರ. ಬಹುಮತ ಸಾಬೀತಿಗೆ ಬೇಕಾದಂತಹ ಅಂಕಿ ಸಂಖ್ಯೆಗಳು ನಟ ವಿಜಯ್ ಅವರ ಬಳಿ ಇಲ್ಲ. ಆ ಸೀಟ್ನ ಬಲ ಅವರ ಬಳಿ ಇಲ್ಲ. ಹಾಗಾಗಿ ಅಲಯನ್ಸ್ ಮಾಡಿಕೊಳ್ಳುವುದು ನಟ ವಿಜಯ್ ಅವರಿಗೆ ಅನಿವಾರ್ಯವಾಗಿತ್ತು. ಹೀಗಾಗಿ ಈ ಸಣ್ಣ ಪುಟ್ಟ ಪಕ್ಷಗಳಿಂದ ಹಿಡಿದು ಎಡಿಎಂಕೆ ಪಕ್ಷವೂ ಸೇರಿದಂತೆ ಎಲ್ಲರಿಗೂ ಮೈತ್ರಿಗಾಗಿ ಕೋರಿ ಬೆಂಬಲವನ್ನ ಕೋರಿ ನಟ ವಿಜಯ್ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರಕ್ಕೆ ಕೆಲ ಪಕ್ಷಗಳು ಪೂರಕವಾಗಿ ಸ್ಪಂದನೆಯನ್ನ ಕೊಟ್ಟಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ತಮ್ಮ ಬೆಂಬಲವನ್ನ ಘೋಷಣೆ ಮಾಡಿದಂತಹ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದವರು ಮೊನ್ನೆ ರಿಸಲ್ಟ್ ಬಂದಂತಹ ದಿನವೇ ನಾವು ಬಾಹ್ಯ ಬೆಂಬಲವನ್ನ ಕೊಡ್ತೀವಿ ಅನ್ನುವಂತಹ ಘೋಷಣೆಯನ್ನ ಮಾಡಿದ್ರು. ಆದ್ರೆ ಇವತ್ತು ಟಿವಿಕೆಯಿಂದ ನಮಗೆ ಬೆಂಬಲ ಕೋರಿ ಪತ್ರ ಬಂತು. ನಾವು ನಮ್ಮ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದೀವಿ. ನಟ ವಿಜಯ್ ಅವರ ಟಿವಿಕೆ ಪಕ್ಷದ ಸರ್ಕಾರಕ್ಕೆ ಬೆಂಬಲವನ್ನ ಕೊಡುವುದಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಹೇಳಿ ಬೆಂಬಲ ಪತ್ರವನ್ನ ಪತ್ರಿಕಾ ಪ್ರಕಟಣೆಯ ಮೂಲಕ ತಮ್ಮ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಟಿವಿಕೆ ಪಕ್ಷದ ಕಚೇರಿಗೂ ಕೂಡ ಕಾಂಗ್ರೆಸ್ನ 5 ಶಾಸಕರು ಭೇಟಿಯನ್ನ ಕೊಟ್ಟರು. ಆ ಸಂದರ್ಭದಲ್ಲಿ ಆತ್ಮೀಯವಾಗಿ ನಟ ವಿಜಯ್ ಆ ಶಾಸಕರನ್ನ ಬರಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. 5 ಜನ ಶಾಸಕರು ಸೇರಿದ್ರೆ 108 ಅಂದ್ರೆ 113 ಆಗುತ್ತೆ. ಇನ್ನೂ ಕೂಡ ಶಾಸಕರ ಬಲ ಬೇಕು. 5 ಶಾಸಕರ ಬಲ ನಟ ವಿಜಯ್ ಅವರಿಗೆ ಬೇಕು. ಆ ನಿಟ್ಟಿನಲ್ಲಿ ಮುಸ್ಲಿಂ ಲೀಗ್ ಸೇರಿದಂತೆ ಕಮ್ಯುನಿಸ್ಟ್ ಪಾರ್ಟಿ, ಮುಸ್ಲಿಂ ಲೀಗ್, ವಿಸಿಕೆ, ಪಿಎಂಕೆ ಸೇರಿದಂತೆ ಹಲವು ಪಕ್ಷದ ನಾಯಕರಿಗೆ ನಟ ವಿಜಯ್ ಬೆಂಬಲವನ್ನ ಕೋರಿ ಪತ್ರವನ್ನ ಬರೆದಿದ್ದಾರೆ. ಆ ಎಲ್ಲ ಪಕ್ಷಗಳು 2, 1 ಹೀಗೆ ಸದಸ್ಯ ಬಲದಿಂದ ವಿಧಾನಸೌಧವನ್ನ, ತಮಿಳುನಾಡಿನ ವಿಧಾನಸಭೆಯನ್ನ ಪ್ರವೇಶ ಮಾಡಿವೆ. ಹಾಗಾಗಿ ಆ ಪಕ್ಷಗಳ ಬೆಂಬಲವನ್ನ ಕೋರಿದ್ದಾರೆ. ಬಟ್ ಕುತೂಹಲ ಇರೋದು ಎಡಿಎಂಕೆ ಪಕ್ಷದ ಬೆಂಬಲಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೇಳೆ ಎಐಎಡಿಎಂಕೆ ಪಕ್ಷ ನಟ ವಿಜಯ್ ಅವರ ಸರ್ಕಾರಕ್ಕೆ ಬೆಂಬಲವನ್ನ ಕೊಟ್ಟಿದ್ದೇ ಆದ್ರೆ ಆ ನಂತರ ಮುಂದಿನ 5 ವರ್ಷಗಳ ಕಾಲ ತನ್ನಲ್ಲಿರುವಂತಹ ಸಂಖ್ಯಾಬಲದ ಮೇಲೆ ಹೆಚ್ಚಿನ ಗಮನವನ್ನ ಹರಿಸಬೇಕು ಅಂತಾನೆ ಇಲ್ಲ ನಟ ವಿಜಯ್ ಅವರು. ಅಥವಾ ಏನಾಗುತ್ತೋ ಏನೋ ಸರ್ಕಾರ, ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂತಹ ಆತಂಕದಲ್ಲಿ 5 ವರ್ಷವನ್ನ ಕಳೆಯುವಂತಹ ಅನಿವಾರ್ಯತೆ ನಟ ವಿಜಯ್ ಅವರಿಗೆ ಇರೋದಿಲ್ಲ. ಯಾಕಂದ್ರೆ 47 ಶಾಸಕ ಬಲದ ಎಐಎಡಿಎಂಕೆ ನಟ ವಿಜಯ್ ಅವರ ಪಕ್ಷದ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿದ್ದೇ ಆದಲ್ಲಿ ಸರ್ಕಾರ ಸದೃಢವಾಗುತ್ತೆ, ಸರ್ಕಾರ ಗಟ್ಟಿಯಾಗುತ್ತೆ. ಹಾಗಾಗಿ ಅಭಿವೃದ್ಧಿಯ ಕಡೆಗೆ ನಟ ವಿಜಯ್ ಅವರು ಆರಾಮಾಗಿ ಫೋಕಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಬಟ್ ಹಾಗಾಗಿಲ್ಲ ಅಂತಂದ್ರೆ ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡು 118, 120, 122 ಅಷ್ಟು ಸಂಖ್ಯಾಬಲದೊಂದಿಗೆ ಸರ್ಕಾರವನ್ನ ರಚನೆ ಮಾಡಿದ್ದೇ ಆದ್ರೆ ಅದೊಂದು ಆತಂಕ ಯಾವತ್ತೂ ಇರುತ್ತೆ.
ಯಾವಾಗ ಬೇಕಾದ್ರೂ ಸರ್ಕಾರ ಉರುಳಬಹುದು ಅಥವಾ ತನ್ನನ್ನ ಬ್ಲಾಕ್ ಮೇಲ್ ಮಾಡಬಹುದು, ಇಂಥದ್ದೊಂದು ಭಯ ಆತಂಕದಲ್ಲೇ ನಟ ವಿಜಯ್ ಅವರು ಕಳಿಬೇಕಾಗತ್ತೆ. ಹಾಗಾಗಬಾರದು ಅನ್ನುವಂತಹ ಕಾರಣಕ್ಕಾಗಿಯೇ ಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳುವುದಕ್ಕೂ ಕೂಡ ನಟ ವಿಜಯ್ ಬಯಸಿದ್ದಾರೆ. ಅವರ ಪಕ್ಷದಿಂದ ಎಡಿಎಂಕೆಗೆ ಪತ್ರವನ್ನ ಬರೆಯಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಎಡಿಎಂಕೆ ಮುಖ್ಯಸ್ಥರಾಗಿರುವಂತಹ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಪಾಸಿಟಿವ್ ರಿಯಾಕ್ಷನ್ ಅನ್ನ ಅಥವಾ ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಕೊಟ್ಟಿಲ್ಲ. ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗೆ ಟಿವಿಕೆ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವ ಬಗ್ಗೆ ಹುಮ್ಮಸ್ಸು ಇದ್ದ ಹಾಗೆ ಕಾಣಿಸ್ತಾ ಇಲ್ಲ, ಉತ್ಸಾಹ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಹಾಗಂತ ಅವ್ರಿಗೆ ಮಾತ್ರ ಅಂಥದ್ದೊಂದು ತೀರ್ಮಾನಕ್ಕೆ ಬಂದಿರೋದು. ಅವರದ್ದೇ ಪಕ್ಷದ 47 ಶಾಸಕರ ಪೈಕಿ 35 ಶಾಸಕರು ನಾವು ವಿಜಯ್ ಅವರಿಗೆ ಸಾಥನ್ನ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಅವರ ಪಕ್ಷದ ರಾಜ್ಯಸಭೆ ಸದಸ್ಯರೊಬ್ಬರ ನೇತೃತ್ವದಲ್ಲಿ ರಹಸ್ಯ ಸಭೆ ಕೂಡ ನಡೆದಿದೆ. ಅಂದ್ರೆ ನಟ ವಿಜಯ್ ಅವರ ಟಿವಿಕೆ ಪಕ್ಷದ ಜೊತೆ ಹೋಗಿ ಅವರಿಗೆ ಬೆಂಬಲವನ್ನ ಕೊಟ್ಟು ನಾವು ಸರ್ಕಾರದ ಭಾಗವಾಗಬೇಕು ಅನ್ನೋದು ಸುಮಾರು 35 ಎಡಿಎಂಕೆ ಶಾಸಕರ ಅಭಿಮತ. ಆದ್ರೆ ಫೈನಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ಎಡಪ್ಪಾಡಿ ಪಳನಿಸ್ವಾಮಿ ಅವರು ಒಪ್ತಾರಾ ಇದಕ್ಕೆ? ಅವರು ಒಪ್ಪದೇ ಇದ್ರೇನು ಬಹುಶಃ ಹೆಚ್ಚಿನ ಡಿಫರೆನ್ಸಸ್ ಏನೂ ಆಗ್ಲಿಕ್ಕಿಲ್ಲ. ಯಾಕಂದ್ರೆ 47 ಜನರ ಪೈಕಿ 35 ಶಾಸಕರು ಅಂದ್ರೆ ಅದು 2/3 ಒಂದು ಪಕ್ಷದ ಶಾಸಕರು ನಾವು ಮತ್ತೊಂದು ಪಕ್ಷದ ಜೊತೆ ಹೋಗ್ತೀವಿ, ಅವ್ರಿಗೆ ಬೆಂಬಲವನ್ನ ಕೊಡ್ತೀವಿ ಅಂತಂದ್ರೆ ಸಂವಿಧಾನಾತ್ಮಕವಾಗಿ ಅದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ಆಯ್ಕೆಯೇ ಇರೋದಿಲ್ಲ ಎಡಪ್ಪಾಡಿ ಪಳನಿಸ್ವಾಮಿ ಅವರ ಮುಂದೆ. ಹಾಗಾಗಿ ಎಡಪ್ಪಾಡಿ ಪಳನಿಸ್ವಾಮಿ ಏನ್ ತೀರ್ಮಾನವನ್ನ ಮಾಡ್ತಾರೆ ನಟ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಕೊಡೋದಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದು ಸದ್ಯ ಕುತೂಹಲಕ್ಕೆ ಕಾರಣ ಆಗಿದೆ. ಸದ್ಯ ನಟ ವಿಜಯ್ ಅವರು ಈಗಾಗಲೇ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಿದ್ದಾರೆ. ಸರ್ಕಾರ ರಚನೆಯ ಪ್ರಕ್ರಿಯೆ ಆರಂಭ ಆಗಿದೆ. ಈಗ ಮೊದಲನೇದಾಗಿ ನಾಳೆ ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಪದಗ್ರಹಣ ಸಮಾರಂಭ ನಡೆಯುತ್ತೆ. ಆ ಪದಗ್ರಹಣ ಸಮಾರಂಭವೂ ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ಸಿದ್ಧತೆಗಳು ನಡೆದಿದ್ದಾವೆ. ಲಕ್ಷಾಂತರ ಸಂಖ್ಯೆಯಲ್ಲಿ ನಟ ವಿಜಯ್ ಅವರ ಅಭಿಮಾನಿಗಳು ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಬಹಳ ಉತ್ಸಾಹದಿಂದ ಬಹಳ ಉತ್ಸುಕತೆಯಿಂದ ಕಾಯ್ದಿದ್ದಾರೆ. ಈ ದೃಶ್ಯಗಳನ್ನ ನೀವೇನ್ ಗಮನಿಸ್ತಾ ಇದ್ದೀರೋ ಇದು ಟಿವಿಕೆ ಪಕ್ಷದ ಕಚೇರಿ. ಟಿವಿಕೆ ಪಕ್ಷದ ಕಚೇರಿಗೆ ಕಾಂಗ್ರೆಸ್ನ ಗೆದ್ದಂಥ 5 ಶಾಸಕರು ಬಂದು ಭೇಟಿಯನ್ನ ಕೊಟ್ಟಂತಹ ಸಂದರ್ಭ. ಅಂದ್ರೆ ಬೆಂಬಲವನ್ನ ಘೋಷಿಸಿದಂತಹ ನಂತರದಲ್ಲಿ ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ನ ಮುಖಂಡರು ಟಿವಿಕೆ ಕಚೇರಿಗೆ ಭೇಟಿಯನ್ನ ಕೊಟ್ಟರು. ಆ ಸಂದರ್ಭದಲ್ಲಿ ನಟ ವಿಜಯ್ ಆ ಶಾಸಕರನ್ನ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.